ಮಾತೆರೆಗೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕುಕಿಂಗ್ ವಿಡಿಯೋ ಮಾಡ್ತಿದ್ದೇನೆ. ಸೋಯಾಬೀನ್ ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಅದು ಸಾಫ್ಟ್ ಆಗಿದೆ, ಕ್ಲೀನ್ ಮಾಡಿ ಆಯಿತು. ಈಗ ಇದನ್ನು ಪ್ಲೇಟಿಗೆ ಹಾಕ್ತೇನೆ. ಕ್ಲೀನ್ ಮಾಡಿ ನಾನು ಇದರ ಪ್ಲೇಟಲ್ಲಿ ಹಾಕಿದೆ. ಈಗ ಇದನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಈಗ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಕರ್ಡ್ ಹಾಕ್ತಾ ಇದ್ದೇನೆ. ಈಗ ನಾನು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಯಿತು. ಇನ್ನು ಇದನ್ನು ಫ್ರಿಜ್ಜಲ್ಲಿ ಇಡುವ. ನನ್ನ ಹತ್ರ ಈಗ ಕಬಾಬ್ ಮಸಾಲೆ ಇರಲಿಲ್ಲ, ಹಾಗಾಗಿ ನಾನು ಬೇರೆ ಮಸಾಲ ಹಾಕಿದೆ. ನಿಮ್ಮ ಹತ್ರ ಕಬಾಬ್ ಮಸಾಲೆ ಇದ್ದರೆ ನಿಮಗೆ ಡೈರೆಕ್ಟ್ ಕಬಾಬ್ ಮಸಾಲನೇ ಹಾಕ್ಬೋದು. ನಾನು ಫ್ರಿಜ್ ಇಟ್ಟಿದ್ದೇನೆ. ಸ್ವಲ್ಪ ಸಮಯದ ನಂತರ ತೆಗೆಯುವ. ನಾನು ಸೋಯಾಬೀನನ್ನು ಅದೇ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ, ಅದು ಅಲ್ಲೇ ಉಂಟೊಂದು ಐ ಗೆಸ್ 4-5 hours ಆಯ್ತಂತ. ಈಗ ನನ್ನ ಅಜ್ಜಿ ಅವರು ಬಸಳೆ ಕಜಿಪ್ ಮಾಡ್ತಿದ್ದಾರೆ. ಇದು ಬಸಳೆ ಕಜಿಪ್. ಬಸಳೆಗೆ ನಾವು ಕನ್ನಡದಲ್ಲಿ ಎಂತ ಹೇಳ್ತೀವಿ ಅಂತ ನೀವು ನನಗೆ ತಿಳಿಸ್ಬೇಕು, ಅದು ಕಮೆಂಟ್ ಬಾಕ್ಸಿನ ಮೂಲಕ. ನಾನು ಫ್ರಿಜ್ಜಿಂದ ತಂದೆ. ಈಗ ಇದನ್ನು ಫ್ರೈ ಮಾಡಬೇಕು ಮೊದಲಿಗೆ. ಫ್ರೈ ಮಾಡುವ. ಈಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಮಿಕ್ಸ್ ಮಾಡಿರೋ ಸೋಯಾಬೀನ್ ಮಸಾಲ ಉಂಟು, ಫ್ರೈ ಆಗ್ತಾ ಉಂಟು. ಇಲ್ಲಿ ಸ್ವಲ್ಪ ಉಂಟು, ಆಮೇಲೆ ಹಾಕ್ತೇನೆ. ಎಲ್ಲವನ್ನು ಫ್ರೈ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಬಾಯ್. ಫ್ರೈ ಆಗ್ತಾ ಉಂಟು. ಇದರಲ್ಲಿ ನಾನು ಸ್ವಲ್ಪ ನೀರುಳ್ಳಿ ಮತ್ತೆ ಅದು ಚಿಲ್ಲಿ ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ತಗೊಳ್ಳಿ. ಇದನ್ನೀಗ ನಾವು ಮಿಕ್ಸಿ ಅಲ್ಲಿ ಹಾಕುವ. ಅದು ಪೇಸ್ಟ್ ಮಾಡಿ ಕೊಟ್ರು ಆನಿಯನ್ ಇದೆ. ಈಗ ಅದಕ್ಕೆ ಸಪ್ರೇಟ್ ಆಗಿ ಟೊಮ್ಯಾಟೊ ಪೇಸ್ಟ್ ಮಾಡ್ಲಿಕ್ಕೆ ಉಂಟು. ಅವರೀಗ ಟೊಮ್ಯಾಟೊವನ್ನು ಮಿಕ್ಸಿಗೆ ಹಾಕ್ತಿದ್ದಾರೆ. ಅದರದ್ದು ಪೇಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಈಗ ಜಸ್ಟ್ ಫ್ರೈ ಮಾಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ, ಆಮೇಲೆ ಅದು ಪೇಸ್ಟ್ ಮಾಡಿರೋ ಈರುಳ್ಳಿ ಸಹ ಹಾಕ್ಬೇಕುಂಟು, ಹಾಗಾಗಿ ಇದು ಸ್ವಲ್ಪ ಹಾಕಬೇಕು. ಈಗ ಅದಕ್ಕೆ ನಾನು ಇದು ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ ಸ್ವಲ್ಪ. ಆಮೇಲೆ ನಾವು ಗ್ರೈಂಡ್ ಮಾಡಿರುವಂತಹ ಆನಿಯನ್ ಮತ್ತೆ ಚಿಲ್ಲಿ ಉಂಟು ಅದರಲ್ಲಿ, ಆ್ಯಂಡ್ ಇದು ಟೊಮ್ಯಾಟೊ ಆಮೇಲೆ ಹಾಕಬೇಕು. ಈ ಥರ. ಆಮೇಲೆ ಅದು ಪೇಸ್ಟ್ ಇದಕ್ಕೆ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಆಮೇಲೆ ನೋಡಿ ಹಾಕಬೇಕು. ಬಿಕಾಸ್ ನಾವು ಆಲ್ರೆಡಿ ಇದಕ್ಕೆ ಮಸಾಲ ಹಾಕಿದ್ದೆ, ಹಾಗಾಗಿ. ಈಗ ಇದಕ್ಕೆ ನಾನು ಇದು ಪೇಸ್ಟ್ ಅನ್ನು ಹಾಕಿದ್ದೇನೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ಪೇಸ್ಟ್ ಜೊತೆ. ಆಮೇಲೆ ಇದಕ್ಕೆ ಇದು ಟೊಮ್ಯಾಟೊ ಪೇಸ್ಟ್ ಮಾಡಿದ್ದೆಲ್ಲ ಅದನ್ನು ಇದಕ್ಕೆ ಬೆರೆಸ್ಬೇಕು. ಇದಕ್ಕೀಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ, ಆಯ್ತಾ. ಇದಕ್ಕೀಗ ನಾವು ನೋಡಿ ಉಪ್ಪು ಖಾರ ಎಲ್ಲ ಹಾಕ್ಬೇಕು, ಯಾಕಂದ್ರೆ ಈ ಮಸಾಲದಲ್ಲಿ ಆಲ್ರೆಡಿ ನಾವು ಕೆಲವು ಐಟಮ್ಸ್ ಹಾಕಿದ್ದೇವೆ, ಹಾಗಾಗಿ. ಇದಕ್ಕೆ ನಾನೀಗ ನೋಡಿ ಉಪ್ಪು ಖಾರ ಎಲ್ಲ ಹಾಕ್ತೇನೆ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ತೇನೆ. ಫೈನಲ್ ಆಗಿ ಇದನ್ನು ಗ್ರೇವಿಗೆ ಮಿಕ್ಸ್ ಮಾಡಿದೆ ನಾವು ಫ್ರೈ ಮಾಡಿರೋ ಸೋಯಾಬೀನ್ ಅನ್ನು. ಅದು ಈಗ ಸ್ವಲ್ಪ ಬೇಳೆ ಮುಚ್ಚಳ ಹಾಕಿ
ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಲಿಕ್ಕೆ ಇಟ್ಬಿಡ್ತೇನೆ. ಅಲ್ಲಿ ನನ್ನ ಕರಿ ರೆಡಿ ಆಯಿತು, ಅದನ್ನು ನಾನು ತೋರಿಸ್ತೀನಿ ಈಗ. ಹೀಗಾಯಿತು ಫೈನಲ್ ಆಗಿ. ನೀವು ಇದನ್ನು ಟ್ರೈ ಮಾಡಿ, ಆ್ಯಂಡ್ ನೀವೇನಾದ್ರು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಯಿತು ಅಂತ. ಸೊ ಇಲ್ಲಿಗಿಷ್ಟೇ. ನಿಮ್ಗೆ ಏನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.